ಕೆ ಶಿವಕುಮಾರ್ ಅವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಮಾತನಾಡಿಲ್ಲ ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದ ವತಿಯಿಂದ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವ್ಯಾವ ಸ್ವಾಮಿಗಳು ಮಾಡ್ತಾರೆ. ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತೀವಿ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂಚಿನವರು ಈ ಶೇರ್ ಬೆಲೆ ಗೊತ್ತಿಲ್ಲ, ಇವರು ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಪವರ್ ಶೇರಿಂಗ್ ವಿಚಾರವಾಗಿ ಇದೀಗ ಇಲ್ಲ ಒಂದ್ ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದಂತೆ ಇದೆ. ಯಾಕಂದ್ರೆ ಆದಿಚುಂಚನಗಿರಿ ಮಠದ ಶ್ರೀಗಳು ಕೂಡ ಈ ಒಂದು ವಿಚಾರವಾಗಿ ಅಂದ್ರೆ ಸಮುದಾಯದ ಪರವಾಗಿ ಯಾವಾಗ್ಲೇ ಸಮುದಾಯಕ್ಕೆ ಎಲ್ಲೇ ಕೂಡ ಏನಾದ್ರೂ ಹಿನ್ನಡೆ ಆಗುವಂತ ಸಂದರ್ಭ ಕೇವಲ ಒಬ್ಬ ಜನನಾಯಕನ ಪರವಾಗಿ ಅಂತಲ್ಲ, ಸಮುದಾಯಕ್ಕೆ ಎಲ್ಲೇ ಕೂಡ ಒಂದ್ ರೀತಿ ಧಕ್ಕೆ ಆಗುವಂತ ಸಂದರ್ಭ ಬಂದ್ರೆ ಅಥವಾ ಸಮುದಾಯದ ಪರ ಪ್ರತಿ ಒಂದು ಹಂತದಲ್ಲೂ ಕೂಡ ಶ್ರೀಗಳು, ಈ ಹಿಂದಿನ ಸ್ವಾಮೀಜಿಯವರು ಕೂಡ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಕೂಡ ಸಮುದಾಯಕ್ಕೆ ಅವರದೇ ಆದಂತ ಒಂದು ಕೊಡುಗೆಯನ್ನು ನೀಡಿರುವಂತದ್ದು. ಜೊತೆಯಲ್ಲಿ ಇದೀಗ ಬಂದಿರುವಂತಹ ರಾಜ್ಯ ರಾಜಕೀಯದಲ್ಲಿ ಒಂದ್ ರೀತಿ ಸಂಕಷ್ಟದ ಸ್ಥಿತಿ ಅಂತ ಹೇಳ್ಬೋದು. ಯಾಕಂದ್ರೆ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ತಮ್ಮ ಇಡೀ ಬದುಕನ್ನ ಕಾಂಗ್ರೆಸ್ಗೆ ಅಂತ ಮುಡಿಬಿಟ್ಟಂತ ಒಬ್ಬ ನಾಯಕನನ್ನ ಈ ರೀತಿ ಅಂದ್ರೆ 2.5 ವರ್ಷಕ್ಕೆ ಹೈಕಮಾಂಡ್ ನೀಡಿರುವಂತೆ ಒಪ್ಪಿಗೆ ಅಂದ್ರೆ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುವಂತೆ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗುತ್ತೆ ಎನ್ನುವಂತ ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಇಡೀ ಜೀವನವನ್ನ ಕಾಂಗ್ರೆಸ್ಗೆ ಮುಡಿಪಿಟ್ಟಂತ ಒಬ್ಬ ನಾಯಕನಿಗೆ, ಅದರಲ್ಲೂ ಸಮುದಾಯದ ಒಬ್ಬ ಪ್ರಮುಖ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಯಾವ ಸ್ವಾಮೀಜಿಗಳು ಕೂಡ ನೋಡ್ಕೊಂಡು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶ್ರೀಗಳು ಈ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿರುವಂಥದ್ದು, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದಕ್ಕುವಂಥದ್ದು, ನೀಡುವಂಥದ್ದು ಅದು ನ್ಯಾಯಸಮ್ಮತ ಹೌದು ಅಂತೇಳಿ ಶ್ರೀಗಳು ಹೇಳಿರುವಂಥದ್ದು. ಜೊತೆಯಲ್ಲಿ ಇವತ್ತು ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಈ ಒಂದು ನಡೆಯಿಂದಾಗಿ ಅಂದ್ರೆ ಹೈಕಮಾಂಡ್ಗೆ ಒಂದು ರೀತಿ ರಾಜ್ಯ ಕಾಂಗ್ರೆಸ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಯಾಕಂದ್ರೆ ಒಬ್ಬ ಇಡೀ ತನ್ನ ಬದುಕನ್ನ ಪಕ್ಷಕ್ಕೋಸ್ಕರ ಮುಡಿಪಿಟ್ಟಂತ ಒಬ್ಬ ನಾಯಕನನ್ನ ಈ ರೀತಿ ಚೌಕಾಸಿ ವ್ಯಾಪಾರದ ಮೂಲಕ ಹಲೆಸುವಂಥದ್ದಿದೆಯಲ್ಲ, ಅದು ಅದರ ವಿರುದ್ಧ ಇದೀಗ ರಾಜ್ಯ ಕಾಂಗ್ರೆಸ್ ಒಕ್ಕಲಿಗರ ಸಂಘ ಕೂಡ ಸಿಡಿದೆದ್ದಿರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ನನ್ನ ಸೀನಿಯರ್ ಆದಂತಹ ರಾಮಚಂದ್ರ ಸರ್ ಕೂಡ ಇದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ಇದು ನಾವು ಪಕ್ಷಾತೀತವಾಗಿ ಅಥವಾ ಜಾತ್ಯತೀತವಾಗಿ ಮಾತನಾಡೋದಾದ್ರೆ ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಒಬ್ಬ ನಾಯಕನಿಗೆ ಮಾಡ್ತಾ ಇರುವಂತ ಅಪಮಾನ ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಸರ್? ಯಾಕಂದ್ರೆ ತಮ್ಮ ಇಡೀ ಬದುಕನ್ನ ಪಕ್ಷಕ್ಕೋಸ್ಕರ ಮುಡಿಪಿಟ್ರು, ಜೈಲ್ಗೆ ಹೋಗಿ ಬಂದಂತ ಒಬ್ಬ ನಾಯಕ, ಇಡೀ ರಾಜ್ಯ ಸುತ್ತಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ವಹಿಸಿದಂತ ಒಬ್ಬ ನಾಯಕ, ಕಾಂಗ್ರೆಸ್ನ ಒಂದು ಪರಂಪರೆಯನ್ನ ಮೀರಿ ನಡೆಯಲಿಲ್ಲ. ಎಲ್ಲ ಒಂದ್ ಕಡೆ ಹೈಕಮಾಂಡ್ ಆ ರೀತಿ ನಡ್ಕೊಳ್ತು ಅಂತ ಹೇಳ್ಬೋದು. ಯಾಕಂದ್ರೆ KPCC ಅಧ್ಯಕ್ಷರು ಯಾರಾಗಿರ್ತಾರೋ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂಥದ್ದು ಕಾಂಗ್ರೆಸ್ನ ಒಂದು ವಾಡಿಕೆ ಆಗಿತ್ತು. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರವಾಗಿ ದ್ರೋಹ ಮಾಡಲಾಗ್ತಾ ಇದೆ ಅಂತ ಹೇಳಿ ನೋಡಿ. CM ಕುರ್ಚಿ ಅಂತಂದ್ರೆ ಅದು ಅತಿ ಸುಲಭವಾಗಿ ಸಿಗುವಂತ ಒಂದು ಸುಲಭ ವಸ್ತು ಕುರ್ಚಿ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅದಕ್ಕೊಂದು ಶ್ರಮ ಬೇಕು, ಅದಕ್ಕೊಂದು ಅದೃಷ್ಟನೇ ಬೇಕಾಗುತ್ತೆ. ನೀವು ಡಿ ಕೆ ಶಿವಕುಮಾರ್ ಅವರನ್ನ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಅದು ಅಳೆದು ತೂಗಿ ಏನೇ ಮಾಡೋ ಸಮರ್ಥರಾಗಿದ್ದಾರೆ ಅಂತ ಹೇಳ್ಬೋದು. ನೀವು ಅದೇ ರೀತಿ ನೀವು ಸಿದ್ದರಾಮಯ್ಯವನ್ನು ಕೂಡ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಅವರು ಕೂಡ ಸರಿಸಾಟಿಯಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೆಗಲು ಕೊಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ಗೆ ಏನು ಅಂತಂದರೆ ಇವರಿಬ್ಬರೇ ಅಧಿಕಾರಕ್ಕೆ ತಂದರು ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಹಗಲು ರಾತ್ರಿ ಶ್ರಮಪಟ್ಟು ಕಾಂಗ್ರೆಸ್ನ ಇಂದು ಅಧಿಕಾರಕ್ಕೆ ತಂದೇನೆ. 140 ಜನ ಶಾಸಕರಿದ್ದಾರೆ ಅಂದರೆ ಅದು ಏನು ನೀವು ಸಾಮಾನ್ಯವಾಗಿ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದೊಂದು ದೊಡ್ಡ ಬಲವಾಗಿ ಇಡೀ ರಾಜ್ಯ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಇವಾಗ ಬರ್ತಿರೋಂಥ ಪರಿಸ್ಥಿತಿ ನಾವು ಹೇಳ್ತಿದ್ದೀವಿ 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಯಾರು ಕೂಡ ಅಧಿಕೃತವಾಗಿ ಅದನ್ನ ಹೇಳಿಲ್ಲ, ಹೈಕಮಾಂಡ್ ಕೂಡ ಹೇಳಿಲ್ಲ ಅಂತ. ಅದೇ ವಾದವನ್ನ ಈಗ ಸಿದ್ದರಾಮಯ್ಯ ಅವ್ರ ಕಡೆಯವರು ಕೂಡ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಬಂದ್ರು ಕೂಡ ಅಲ್ಲಿ ಬಂದಾಗ ಯಶಸ್ವಿಯಾಗಿ ಮುನ್ನಡೆಸಿದ್ದು ಡಿ ಕೆ ಶಿವಕುಮಾರ್. ಏನದು ಪರ್ಸೆಂಟೇಜ್ ಇತ್ತು, ಭ್ರಷ್ಟಾಚಾರ ಬಂತು, 40% ಬಂತು, ಸಮರ್ಥವಾಗಿ ಬಳಸಿದ್ರಿಂದಾಗಿ ಜನಮಾನಸದಲ್ಲಿ ಹೌದು ಏನೋ ಅಲ್ಲಿ ಆಗಿದೆ, ಈ ಬದಲಾವಣೆ ಕೊಡೋಣ ಒಂದು ಅಂತ ನಿರ್ಧರಿಸಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಅದರಲ್ಲಿ ಬಹುಮತ ಪಾತ್ರ ಅಂತಂದ್ರೆ
ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಬರುತ್ತೆ, ಶಿವಕುಮಾರ್ ಅವ್ರದ್ದು. ಹಾ ಸರ್. ಸಿದ್ದರಾಮಯ್ಯ ಅವ್ರಿಗೂ ಅಷ್ಟೇ ಪಾತ್ರ ಬರುತ್ತೆ. ಸರ್, ಇನ್ನು ಒಕ್ಕಲಿಗರ ಸಂಘದ ಇವತ್ತು ಕೆಂಚಪ್ಗೌಡರು ಕೂಡ ಮಾತನಾಡಿದ್ರು. ಒಕ್ಕಲಿಗರ ಸಂಘದ ಎಲ್ ಶ್ರೀನಿವಾಸ್ ಅವರು ಅಧ್ಯಕ್ಷರು, ಕೆಂಚಪ್ಗೌಡರು ಕೂಡ ಮಾತನಾಡಿದ್ರು. ಸಾಕಷ್ಟು ಜನ ಒಕ್ಕಲಿಗರ ಸಂಘ ಅಂದ ತಕ್ಷಣವೇ ಸಮುದಾಯಕ್ಕೆ ಅವ್ರದೇ ಆದಂತ ಒಂದು ಕೊಡುಗೆ ಕೊಡ್ತಾ ಬಂದಿರುವಂತದ್ದು. ಜೊತೆಯಲ್ಲಿ ಆದಿಚುಂಚನಗಿರಿ ಮಠದ ಶ್ರೀಗಳವರು ಕೂಡ ಹೇಳಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳ ಬೆನ್ನ ಹಿಂದೆಯೇ ಎಲ್ಲ ಒಂದ್ ಕಡೆ ಇವತ್ತು ಮಲ್ಲಿಕಾರ್ಜುನ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ. ಇಷ್ಟು ದಿನ ತುಟಿ ಬಿಚ್ಚದೇ ಇರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ, ಇವರಿಬ್ಬರು ಕೂಡ ಒಂದು ಕೂರಿಸ್ಕೊಂಡು ದೆಹಲಿಗೆ ಕರೆಸಿ ಸಿದ್ದರಾಮಯ್ಯನವರು ಜೊತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಸ್ಕೊಂಡು ನಾವು ಮಾತನಾಡ್ತೀವಿ ಈ ಒಂದು ವಿಚಾರವಾಗಿ, ಪವರ್ ಶೇರಿಂಗ್ ವಿಚಾರವಾಗಿ ಅಂತೇಳಿ ಒಂದ್ ರೀತಿ ದೊಡ್ಡ ಸುಳ್ಳು ಕೊಟ್ರ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಮೊದಲನೇ ಗೆಲ್ಲುವ ಅಂತ ಹೇಳಿ. ಯಾಕಂದ್ರೆ 29ಕ್ಕೆ ಇದೇ ತಿಂಗಳು 29 ಇನ್ನೊಂದೆರಡು ದಿನ. ಸೊ ಇದೊಂದ್ ರೀತಿ ಕ್ಲೈಮ್ಯಾಕ್ಸ್ ಅಂತ ಬಂತ ಅಂತ ಹೇಳಿ ಸರ್. ಪವರ್ ಶೇರಿಂಗ್ ಖಂಡಿತವಾಗ್ಲೂ ಕ್ಲೈಮ್ಯಾಕ್ಸ್ ಅಲ್ಲ ಇದು, ಖಂಡಿತವಾಗ್ಲೂ ಕ್ಲೈಮ್ಯಾಕ್ಸ್ ಅಂತ ಹೇಳಕ್ ಆಗಲ್ಲ. ನೋಡಿ, ಇವಾಗ ದೆಹಲಿಗೆ ಹೋದ್ರೂ ಕೂಡ ಅಲ್ಲಿ ಸಡನ್ ಆಗಿ ಇವಾಗ ಅದಕ್ಕೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜಕೀಯ ಇಲ್ಲೇನು ನಡೀತಾ ಇದೆ, ಯಾವ್ಯಾವ ಶಾಸಕರು ಏನೇನು ಮಾತಾಡ್ತಾ ಇದ್ದಾರೆ, ಯಾವ ಸಚಿವರು ಏನೇನು ಮಾತಾಡ್ತಾ ಇದ್ದಾರೆ, ಯಾರು ಎಷ್ಟು ಸರಿ ದೆಹಲಿಗೆ ದಂಡಯಾತ್ರೆ ಹೊಡೆದಿದ್ದಾರೆ, ಎಲ್ಲದು ಕೂಡ ಅಲ್ಲಿ ಹೈಕಮಾಂಡ್ ಗಮನಿಸಿದೆ. ನೋಡ್ರಿ, ಇವೆಲ್ಲ ನಾವು ಮಾತಾಡ್ತಾ ಇದೀವಿ, ನೀವೆಲ್ಲ ಮಾಡ್ತೀವಿ. ಆ ಸುರ್ಜೇವಾಲಾ ಎಲ್ಲಿದ್ದಾರೆ? ವಾಟ್ ಈಸ್ ದ ಗೋಯಿಂಗ್ ಆನ್ ಕಾಂಗ್ರೆಸ್? ನೀವು ಕಾಂಗ್ರೆಸ್ನಲ್ಲಿ ಉಸ್ತುವಾರಿ ಅಂತ ಮಾಡಿ ಸುರ್ಜೇವಾಲಾ ಅವರಿಲ್ಲ, ವೇಣುಗೋಪಾಲ್ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಇದು ಅಂಡರ್ ವಾಟರ್ ಗೇಮ್ ಅಂತ ಹೇಳ್ಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರು ಭಾರಿ ಚಾಣಾಕ್ಷ ನಡೆದಿದ್ದಾರೆ, ಎಲ್ಲೂ ಕೂಡ ಉದ್ವೇಗಗೊಂಡಿಲ್ಲ, ಹೇಳಿಕೆಗಳು ಆತರ ಕೊಟ್ಟಿಲ್ಲ, ಪಕ್ಷಕ್ಕೆ ಮುಜುಗರ ಆಗುವಂದ್ರೆ ಯಾವುದು ಮಾಡಿಲ್ಲ. ಆದರೆ ಆ ಕಡೆ ಪಕ್ಷದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ಫಾಲೋವರ್ಸ್ ಗಟ್ಟಿದನಿಂದ ಹೇಳ್ತಾ ಇದ್ದಾರೆ. ಜಮೀರ್ ಅವ್ರು ಮಾತಾಡ್ತಾ ಇದ್ದಾರೆ, ಇನ್ನ ಹಲವಾರು ಸಚಿವರು ಮಾತಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ವಿರೋಧಿ ಬಣ ಅಂತಾನೆ ಹೇಳ್ಬೋದು ನೇರವಾಗಿ. ಯಾಕಂದ್ರೆ ಒಂದ್ ಕಡೆ CM ಸಿದ್ದರಾಮಯ್ಯನವರ ಆ ಒಂದು ಪಾಳಯದಲ್ಲಿ CM ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಕಾಣಿಸ್ಕೊಂಡಿರುವಂತ ಮತ್ತೊಬ್ಬ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ. ಇದೆಲ್ಲ ಒಂದ್ ಕಡೆ ಫಲಪ್ರದ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ನಡುವೆ ನಡೆದಿರುವಂತಹ ಒಂದಷ್ಟು ರಾಜಕೀಯ ಪಂಡಿತರು ಹೇಳುವ ಹಾಗೆ, ನಾನು ಮುಖ್ಯಮಂತ್ರಿ ಆಗ್ತೀನಿ, CM ಸಿದ್ದರಾಮಯ್ಯನವ್ರ ಗಮನಕ್ಕೆ ತಗೊಂಬನ್ನಿ, ನಿಮ್ಮ ಬೆಂಬಲ ಕೂಡ ಕೊಡಿ, ನಾನು CM ಆಗ್ತೀನಿ, ನೀವು KPCC ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳಿ, ನನ್ನ ರೀತಿಯೇ ಇನ್ನೂ ಒಂದು ಯಾವ್ದಾದ್ರು ಒಂದು ಒಳ್ಳೆ ಪವರ್ ಇರುವಂತ ಒಂದು ಸಚಿವ ಸ್ಥಾನವನ್ನು ಕೂಡ ನೀವು ಅಲಂಕರಿಸಿ, ಈ ರೀತಿಯ ಒಂದು ಸೆಟ್ಲ್ಮೆಂಟ್ಗಳು ಅಂದ್ರೆ ಈ ರೀತಿಯ ಒಂದು ಆಗಿರುವಂತ ಸಾಧ್ಯತೆಗಳು ಉಂಟಾ? ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ದಾರಿ ಸುಲಲಿತ ಆಯ್ತಾ ಅಂತೇಳಿ. ಯಾಕಂದ್ರೆ ವಿರೋಧ ಮಾಡ್ತಾ ಇದ್ದಿದ್ದೆ ಇದೇ KN ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, G ಪರಮೇಶ್ವರ್ ಅವರು, HK ಮಾದೇವಪ್ಪನವರು. ಸೊ ಇದೊಂದು ಸಿದ್ದರಾಮಯ್ಯನವರ ಬಣ. ಆಗಾಗ ನಾನು CM ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲ ದಲಿತ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಂತ ತಂಡ ಇದು. ಇಲ್ಲ ಒಂದ್ ಕಡೆ ಫಲಪ್ರದ ಆಗಿರ್ಬೋದಾ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತನಾಡಿರುವಂತ ಈ ಒಂದು ಇದು? ನೋಡಿ, ರಾಜಕೀಯ ನಿಂತ ನೀರಲ್ಲ, ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸತೀಶ್ ಜಾರಕಿಹೊಳಿ ಆ ಭಾಗದಲ್ಲಿ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ. ಇವಾಗ ಅವ್ರ ಕುಟುಂಬನೇ ನೋಡ್ಕೊಂಡ್ ಬಂದ್ರೆ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ. ಎಲ್ಲಾರು ನೋಡಿ ಆ ಕುಟುಂಬದಲ್ಲಿ ಹಿಡಿತ ಸಾಧಿಸ್ತಾರೆ. ಬೆಳಗಾವಿ, ಗದಗ, ನಿಮ್ ಹಾವೇರಿ ಆ ಭಾಗದಲ್ಲಿ ಬಂದ್ರೆ ಅವ್ರು ಪ್ರಭಾವ ಹೊಂದಿದ್ದಾರೆ. ನೀವೇನೇ ಆ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಗುಲ್ಬರ್ಗ ಅಂತ ಹೇಳ್ಬೋದು, ಅದೇನೇ ಆ ಕಡೆ ಬೇರೆ ಧಾರವಾಡ, ಹುಬ್ಳಿ ಅಂತ ಹೇಳ್ಬೋದು. ಆದ್ರೆ ಈ ಸಾಹುಕಾರ ಇದೆಯಲ್ಲ ತುಂಬಾ ನಡೆಯುತ್ತಲ್ಲಿ ಶಾಸಕರನ್ನ 40ರಿಂದ 50 ಶಾಸಕರನ್ನ ಅವ್ರಿಗೂ ಒಟ್ಟಿಗೆ ಗೂಡಿಸುವಂತ ಶಕ್ತಿ ಖಂಡಿತವಾಗ್ಲೂ ಇದೆ. ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ಅಷ್ಟೇ ತೂಗಬಲ್ಲಂತ ಒಬ್ಬ ನಾಯಕ ಅಂತ ಹೇಳ್ಬೋದು. ಆ ಭಾಗದಲ್ಲಿ ನೋಡಿ, ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ಸಂದರ್ಭದಲ್ಲಿ ನೀವು ತಗೊಂಬಂದು ಅಧ್ಯಕ್ಷ ಸ್ಥಾನ ಕೊಡಿಸಿದ್ರಿ? ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೊಡಿಸಿದಾಗ ತುಂಬಾ ಕಾಂಗ್ರೆಸ್ ನೆಲ ಕಚ್ಚಿತ್ತು ಅಂತ ಪದ ನೆಲ ಕಚ್ಚಿತ್ತು ಅನ್ನೋದಕ್ಕಿಂತ ಅಲ್ಲಿ ಸಮರ್ಥವಾದ ನಾಯಕತ್ವದ ಕೊರತೆ ಇತ್ತು. ಸಾರಥ್ಯ ಯಾರು ಬೇಕಾಗಿತ್ತು? ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಕ್ತಿ, ಒಂದು ಗಟ್ಸ್ ಇತ್ತು ಅಂತ ಹೇಳಿ. ಖಂಡಿತವಾಗ್ಲು ನೇರವಾಗಿ ಮಾತಾಡುವಂತ ಒಂದು ಗಟ್ಸ್ ಇತ್ತು. ಮತ್ತೆ ಆ ಗಟ್ಸ್ ಅಂತ ಅನ್ನೋದಕ್ಕಿಂತ ಸಾಮರ್ಥ್ಯ ಇತ್ತು, ತಿರುಗೇಟ್ ನೀಡುವಂತ ಚಾಕಚಕ್ಯತೆ ಇತ್ತು. ಇದರಿಂದ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ರು. ನೀವೇ ಹೇಳಿದ್ರಿ, ಇವಾಗ KPCC ಅಧ್ಯಕ್ಷರಾದವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದೆ, ಒಂದು ಕಾಂಗ್ರೆಸ್ನ ಆಗಿದೆ. ನೀವು ಕಾಂಗ್ರೆಸ್ ನಲ್ಲಿ ಇವಾಗೆಲ್ಲ ನೋಡ್ತಾ ಇದ್ರೆ ಒಬ್ಬೊಬ್ರು ಮಾತನಾಡ್ತಾ ಗೊಂದಲಗಳು ಇನ್ನೂ ಮುಂದುವರಿತಾ ಇದೆ. ಪರಮೇಶ್ವರ್ ಅವರು ಕ್ಲೇಮ್ ಮಾಡಿದ್ರು, ನಾನು ಅಧ್ಯಕ್ಷ ಆಗಿದ್ದ ಸೋತಿದ್ದೆ, ನನ್ನ ದುರಾದೃಷ್ಟ, ನಾನು ಇವಾಗ ಕೊಡಿ ನನಗೆ. ನೀವು ಯಾರು ಕೂಡ CM ಸ್ಥಾನ ಅಂತಂದ್ರೆ ತಗೊಳ್ಳಿ ನೀವು ಅಂತ ಕೊಡಕ್ ಯಾರು ಹೋಗಲ್ಲ ಸರ್. ಈಗ ಇನ್ನೊಂದು ನೀವು ಗೊಂದಲಮಯ ವಾತಾವರಣ ಅಂತ ಹೇಳಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ. KN ರಾಜಣ್ಣ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ನ ನಾಯಕರು, ಮಾಜಿ ಸಚಿವರು,
ಇವರು ಪಕ್ಷಕ್ಕೆ ಪದೇ ಪದೇ ಮುಜುಗರನ ಅಥವಾ ಸತ್ಯ ಹೇಳ್ತಾರ, ಭವಿಷ್ಯ ನುಡಿತಾರ ಗೊತ್ತಿಲ್ಲ. ಯಾಕಂದ್ರೆ KN ರಾಜಣ್ಣ ಅವ್ರನ್ನ ಅವ್ರ ಹೇಳಿಕೆನ ಅಷ್ಟು ಲಘುವಾಗಿ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನವೆಂಬರ್ ಅಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ಮೊದಲು ಶುರು ಮಾಡಿದ್ದೆ ಭವಿಷ್ಯ ಕ್ರಾಂತಿ ಬಗ್ಗೆ ಭವಿಷ್ಯ ನುಡಿದಿದ್ದೆ ಅವರೇನೆ. ಅದಾದಾಗ ಸಾಕಷ್ಟು ರಾಜಕೀಯ ವಿಶ್ಲೇಷಕರು, ರಾಜಕೀಯ HD ಕುಮಾರಸ್ವಾಮಿ ಅವರ ಆದಿಯಾಗಿ ಸಾಕಷ್ಟು ಜನ KN ರಾಜಣ್ಣ ಅವ್ರಿಗೆ ಬೈದ್ರು, ನೇರವಾಗಿ ಪದ ಬಳಕೆ ಮಾಡಬಹುದು, ಅವ್ರನ್ನ ಬೈದ್ರು. ಯಾಕಂದ್ರೆ ಯಾವ ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ, ಯಾವ ವಾಂತಿನೂ ಆಗಲ್ಲ, ಹೋಗ್ರಿ ಅಂತ ಹೇಳಿ. ಸೊ ಹೇಳಿದ್ರು KN ರಾಜಣ್ಣ ಅವ್ರನ್ನ ಲೇವಡಿ ಮಾಡಿದ್ರು. ಬಟ್ ಇವತ್ತು ರಾಜಣ್ಣ ನುಡಿದಂತದ್ದು ಭವಿಷ್ಯ ಇವತ್ತು ನಿಜ ಆಗ್ತಾ ಇದೆ. ಅದ್ರ ಜೊತೆನಲ್ಲಿ ಸರ್ KN ರಾಜಣ್ಣ ಅವ್ರು ಹೇಳ್ತಾ ಇದಾರೆ, ಸರ್ಕಾರವನ್ನ ವಜಾಗೊಳಿಸಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ಬಿಡೋಣ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ಬಿಡ್ಲಿ ಬಿಡಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಇದು ಕಾಂಗ್ರೆಸ್ಗೆ ತೀರಾ ಹೊಡೆತ ಬೀಳುವಂತ ಹೇಳಿಕೆನಾ ಇದು ಅಂತ. ನೋಡಿ, ರಾಜಣ್ಣ ಅವರು ಏನಿದ್ರು ನೇರವಾಗಿ ಮಾತಾಡ್ತಾರೆ. ನೋಡಿ, ಅದು ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದ ಒಂದು ಸಂದೇಶ ರವಾನೆ ಆಗುತ್ತೆ. ನೀವು ಅಷ್ಟು ಈಸಿಯಾಗಿ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾರೇ ಇಲ್ದಿದ್ರು ಕೂಡ ಗೆದ್ದು ಬರುವಂತ ನಾಯಕ ಅವರು. ತುಮಕೂರು ಭಾಗದಲ್ಲಿ KN ರಾಜಣ್ಣ ಅಂತಂದ್ರೆ ಅವ್ರ ಸಮುದಾಯ ಪ್ರಭಾವಿ ನಾಯಕ, ಅದ್ರ ಬಗ್ಗೆ ಇಲ್ಲ. ನೋಡಿ, ಏನ್ ಹೇಳಿದ್ರು ಅವ್ರು ಎಲ್ಲ ಸತ್ಯ ಅಂತ ನಂಬಕ್ಕಾಗಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ನಡೀತಿರ್ಕಂತ ಏನೇನ್ ನಡೀತಾ ಇದೆ ಇದೊಂಥರ ಗೊಂದಲ ನಿರ್ಮಾಣ ಮಾಡುವಂತ ಕೆಲಸ ಅಲ್ವಾ ಸರ್ಕಾರವನ್ನ ವಜಾಗೊಳಿಸ್ಬಿಡಿ. ಯಾಕಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಅಲ್ಲೊಂದ್ ಕಡೆ ಅರಸಾಹಸ ಪಡ್ತಾ ಇದ್ರೆ, ಇಲ್ಲ ನೀವು ಸರ್ಕಾರ ವಜಾ ಮಾಡ್ಬಿಟ್ಟು DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನಾವು ಮತ್ತೆ ಬಹುಮತ ಪಡೆದು ನಾವು ಮುಖ್ಯಮಂತ್ರಿ 5 ವರ್ಷ ಮುಖ್ಯಮಂತ್ರಿ ಅವರೇ ಆಗ್ಬಿಡ್ಲಿ ಅನ್ನೋದು ಕಾರ್ಯಕರ್ತರಲ್ಲಿ, ಸಚಿವರಲ್ಲಿ, ಶಾಸಕರಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಜನರಲ್ಲೂ ಕೂಡ ಒಂದ್ ರೀತಿ ಗೊಂದಲಮಯ ವಾತಾವರಣ ನಿರ್ಮಾಣ ಮಾಡುವಂತ ಹೇಳಿಕೆ. ನೋಡಿ, ರಾಜಣ್ಣ ಅವರು ಸತ್ಯ ಆಗುವಂತ ಚಾನ್ಸಸ್ ಏನಾದ್ರು ಇರುತ್ತಾ ಅಂತ. ಖಂಡಿತವಲ್ಲೂ ರಾಜಣ್ಣ ಅವರು ಪಕ್ಕಾ ಸಿದ್ದರಾಮಯ್ಯ ಫಾಲೋವರ್. ನೀವು ಅದ್ರ 2 ಮಾತಿಲ್ಲ, ಅವ್ರು ಹೇಳಿರೋದ್ರಲ್ಲೂ ಕೂಡ ನೀವು ಅಚ್ಚರಿ ಪಡಬೇಕಾಗಿಲ್ಲ. ಅದನ್ನ ನಡೆದ್ರೂ ನಡಿಬಹುದು. ಆದ್ರೆ ನಾನು ಹೇಳ್ತೀನಿ, ಯಾವುದೇ ರಾಜಕೀಯದಲ್ಲಿ ಏನು ನಿರೀಕ್ಷೆ ಮಾಡಕ್ಕಾಗಲ್ಲ. ನೀವು ನೋಡಿ, ಒಕ್ಕಲಿಗರ ಸಂಘದಲ್ಲಿ ನೀವು ಸ್ವಲ್ಪ ನಾವು ಎಲಾಬ್ರೇಟ್ ಆಗಿ ನೋಡ್ಬೇಕಾಗತ್ತೆ. ಒಕ್ಕಲಿಗರ ಸಂಘದಲ್ಲಿ ಇವತ್ತು ಎಲ್ಲ 35 ನಿರ್ದೇಶಕರು ಕೂಡ ಒಗ್ಗಟ್ಟಾಗಿದ್ದಾರೆ. ನಮ್ಮ ಸಮುದಾಯದ ನಾಯಕರು ಇವಾಗ ಅವ್ರಿಗೆ CM ಸ್ಥಾನ ಕೊಡಿ, ಅವ್ರು ಹಗಲಿ 2 ದುಡಿದಿದ್ದಾರೆ, ಅವ್ರಿಗೆ ಕೊಡಿ ಅಂತ. ನೀವು 35 ಜನ ಯಾವತ್ತೂ ಕೂಡ ಇಡೀ ಇತಿಹಾಸದಲ್ಲೇನೆ ಯಾವತ್ತೂ ಕೂಡ ಒಕ್ಕಲಿಗರ ಸಂಘ ಒಗ್ಗಟ್ಟಾಗಿ ಈ ರೀತಿ ಒಬ್ಬ ನಾಯಕನನ್ನ ಪ್ರೊಜೆಕ್ಟ್ ಮಾಡಿದ್ ಯಾವತ್ತೂ ಇಲ್ಲ. ದೇವೇಗೌಡರಿಗೆ ಮಾಡಿಲ್ವಾ ಸರ್? ಕುಮಾರಸ್ವಾಮಿ ಅವ್ರಿಗೆ ಮಾಡಿಲ್ವಾ? ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರು ಬಂದಾಗ ಅವಾಗೆಲ್ಲ ಒಂದು ಪರಿಸ್ಥಿತಿನೇ ಬೇರೆ ಪರಿಸ್ಥಿತಿ, ಬೇರೆ ರಾಜಕೀಯ ಇತ್ತು. ಆದ್ರೆ ಎಲ್ಲಾರು ಬಂದಿರ್ತಿರ್ಲಿಲ್ಲ, ಕೆಲವರು ಡಿಫ್ರೆನ್ಶಿಯೇಟ್ ಇತ್ತು. ಅಲ್ಲಿ ಬಿಜೆಪಿ ಇದಾರೆ, JDS ಇದಾರೆ, ಕಾಂಗ್ರೆಸ್ ಅಲ್ಲೂ ಕೂಡ ಅಲ್ಲೂ ವಿಂಗ್ಗಳಿದೆ ಎಲ್ಲ. ಅಂದ್ರೆ ನಮ್ಗೆಲ್ಲರಿಗೂ ಕಾಂಗ್ರೆಸ್ ಆಗೇ ಇರ್ಬೇಕು ಅಂತ ಏನಿಲ್ವಲ್ಲ, ಬಿಜೆಪಿ ಆಗೇ ಇರ್ಬೇಕು ಅಂತ ಇಲ್ವಲ್ಲ. ಅಂದ್ರೆ ಅಲ್ಲಿ ಏನಂತಂದ್ರೆ ಒಂದು ಅಭಿಪ್ರಾಯಗಳಿತ್ತು. ಆದ್ರೆ ಒಕ್ಕಲಿಗರ ಸಂಘ ನಾವು ಪ್ರತಿನಿಧಿಸ್ತಿರೋದು 3 ಕೋಟಿ 4 ಕೋಟಿ ಜನ ನಾವೆಲ್ಲ ಸಮುದಾಯ ಇದೆ. ಅಲ್ಲೆಲ್ಲ ನಾವು ಏನು ಕಮ್ಮಿ ಇಲ್ಲ. ನಮ್ಮ ಸಮುದಾಯ ಕೂಡ ನಮ್ಮ ಸಮುದಾಯದ ಪ್ರಭಾವಿ ನಾಯಕನಿಗೆ ಸಿಗ್ಲಿ. ಯಾಕಂದ್ರೆ ಇಡೀ ತಮ್ಮ ಬದುಕನ್ನ ರಾಜಕೀಯ ಕಾಂಗ್ರೆಸ್ಗೆ ದಾರಿ ಎರೆದಂತ ಒಬ್ಬ ಮನುಷ್ಯ ತಿಹಾರ್ ಜೈಲಿಗೆ ಹೋಗಿ ಕೆಂಚಪ್ಗೌಡರು ಅದನ್ನೇ ಹೇಳಿದ್ರು ಸರ್. ತಿಹಾರ್ ಜೈಲಿಗೆ ಹೋಗಿ ಬಂದಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಗೋಸ್ಕರ ಹಗಲು ಇರಳು ದುಡಿದಿದ್ದಾರೆ. ಅಧಿಕಾರಕ್ಕೆ ಬರುವಲ್ಲಿ ಒಕ್ಕಲಿಗರ ಓಟ್ಗಳು ಕೂಡ ತುಂಬಾ ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ಆ ಮೂಲಕ ಎಲ್ಲ ಒಂದ್ ಕಡೆ ಕೆಂಚಪ್ಗೌಡರು ಕುತ್ಕೊಂಡು ಇವತ್ತು ಒಕ್ಕಲಿಗರ ಸಂಘದ ಆ ಒಂದು ಸಂಘದಲ್ಲಿ ಎಚ್ಚರಿಕೆ ಕೊಟ್ರ ಹೈಕಮಾಂಡ್ಗೆ ಅಂತ ಹೇಳಿ. ನೀವೇನಾದ್ರೂ DK ಶಿವಕುಮಾರ್ ಅವ್ರನ್ನ ಈ 2.5 ವರ್ಷ ನೀವು ಒಪ್ಪಂದ ಮಾಡದಂತೆ ಅವ್ರಿಗೆ ಬಿಟ್ಕೊಡದೇ ಇದ್ದಂತ ಪಕ್ಷದಲ್ಲಿ ಮುಂದಿನ 2028 ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ರ ಅಂತ. ಖಂಡಿತವಾಗ್ಲು ನೋಡಿ, ಅದು ಸುಮ್ನೆ ನೀವು ನಿರ್ಲಕ್ಷಿಸಕ್ಕಾಗೋದಿಲ್ಲ. ಒಕ್ಕಲಿಗರ ಸಂಘದಲ್ಲಿ ಎಲ್ಲಾ 35 ಜನ ನಿರ್ದೇಶಕರು ಮಾತಾಡಿರೋದು ನೋಡಿದ್ರೆ ಖಂಡಿತವಾಗ್ಲು ಎಲ್ಲೋ DKಶಿಗೆ ಒಂದು ಬಲ ಸಿಕ್ಕಿದೆ, ಒಂದು ಆನೆ ಬಲ ಅಂತ ಹೇಳ್ಬೋದು. ಖಂಡಿತವಾಗ್ಲು. ಯಾಕಂದ್ರೆ ನಿರ್ಮಲಾನಂದ ಶ್ರೀಗಳು ಕೂಡ ಇವತ್ತು ಹೇಳಿ ನೋಡಿ, ಬರ್ಲೇಬೇಕು, ಅದ್ರಲ್ಲೇನು ತಪ್ಪಿದೆ. ಸ್ವಾಮಿಗಳು ತಮ್ಮ ಸಮುದಾಯದನ್ನ ಏನು ಗುರು ಆದೇಶ ಬರ್ತಾರೆ, ಸ್ವಾಮಿಗಳು ಹೇಳೋದ್ರಲ್ಲೂ ಏನು ತಪ್ಪಿಲ್ಲ. ಇವಾಗ ಒಕ್ಕಲಿಗರ ಸಂಘದವರು ಮಾತಾಡಿದ ಅದು ಏನು ತಪ್ಪಿಲ್ಲ. ನಮ್ಮ ನಾಯಕರಿದ್ದಾರೆ, ಅವಕಾಶ ಕೊಡಿ. ಏನು ಅವ್ರ ಕೇಪಬಿಲಿಟಿ ಇದೆ, ಅವರು ದುಡಿದಿದ್ದಾರೆ, ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದಾರೆ. ಎಲ್ಲದರಲ್ಲೂ ನಿಮ್ಮ ಕಾಂಗ್ರೆಸ್ಗೆ ಎಲ್ಲದರಲ್ಲೂ ಅವರು ಬಂದು ನಿಮ್ಗೆ ಕಷ್ಟ ಸಂದರ್ಭದಲ್ಲೆಲ್ಲ ನಿಮ್ಗೆ ನೆರವು ಕೊಟ್ಟಿರೋದ್ರಿಂದ ನೀವು ಒಂದು ಅವಕಾಶ ಕೊಡೋದಿದ್ರೆ ಯಾಕೆ? ಇನ್ನೊಂದು ಮಾತು ಹೇಳ್ತೀನಿ ಬೇಕಾದ್ರೆ, ನೋಡಿ, ಇವಾಗ ಕಾಂಗ್ರೆಸ್ನಲ್ಲಿ ಮೊದಲನೇ ಏನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 23ರಲ್ಲಿ ಬಂದ್ರೆ ಮೊದಲ ಬಾರಿಗೆ ಇವ್ರಿಗೆ ಕೊಡ್ಬೇಕಾಗಿತ್ತು. ಆಕ್ಚುಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಪರಿಸ್ಥಿತಿ ನೋಡಿ ಹಂಗ್ ಚೇಂಜ್ ಆಗತ್ತೆ. ನೀವು ಸಿದ್ದರಾಮಯ್ಯ ಅವ್ರ ನೀವು ಹೇಳ್ತೀರಾ? ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯನವ್ರಿಗೆ JDS ನಿಂದ ಬಂದಂತ ಸಿದ್ದರಾಮಯ್ಯನವ್ರಿಗೆ ನೋಡಿ CM ಅಂತಾನೆ ಬರುತ್ತೆ. ಅವರು ನೀವು JDS ನಿಂದ ಬಂದವರು ಅಂತ ಹೇಳ್ಬಾರ್ದು, ಆದ್ರೆ ದೇವೇಗೌಡರ ಒಂದು ಗರಡಿಯಲ್ಲಿ ಪಳಗಿ ಬಂದಂತ ಅವ್ರು ನೀವೇನೇ ಇದ್ ಮಾಡಿ ಸ್ವಾಮಿ. ಸರ್, ಸಿದ್ದರಾಮಯ್ಯ ಅವ್ರು ಎಷ್ಟೇ ಬೈಲಿ ದೇವೇಗೌಡರಿಗೆ, ಸಿದ್ದರಾಮಯ್ಯ ಅವ್ರು ಎಷ್ಟೇ ಬೈದ್ರು ಕೂಡ ಕಾಂಗ್ರೆಸ್ ಇಂದ ಬೈತಾರೆ.
ಗುರು ಶಿಷ್ಯರು ಅಂತ ಹೇಳೋದು ಬೇಡ. ನೀವು ಕಾಂಗ್ರೆಸ್ನಲ್ಲಿ ಎಷ್ಟೇ ಅವ್ರು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ, ಎಷ್ಟೇ ಅವರು ರಾಜಕೀಯವಾಗಿ ಎಷ್ಟೇ ಬೈದ್ರು ಕೂಡ ದೇವೇಗೌಡರ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ನೀವೆಲ್ಲೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನೀವು ನೇರವಾಗಿ ಬೈಬಹುದು, ಹೇಳ್ತಾರೆ, ಯಾವತ್ತು ಮಾತನಾಡಿ ಲಘುವಾಗಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಅದ್ರೇನ್ ಬೇಕಾಗಿಲ್ಲ, ಹಾಸನದಲ್ಲೇ ಹೋಗಿ ಮಾತಾಡಿದ್ದಾರೆ. ಅವೆಲ್ಲ ಒಂದು ರಾಜಕೀಯ ಪಕ್ಕಕ್ಕಿಟ್ರು ಕೂಡ ದೇವೇಗೌಡರು ಮೊನ್ನೆ ನೀವು ಸಮಾವೇಶದಲ್ಲಿ ನೋಡ್ಬೇಕಾಗಿತ್ತು. ದೇವೇಗೌಡರು ಹೇಳಿದ್ರು, ಎಲ್ಲ ಬಾಯ್ಬಿಟ್ಟು ಹೇಳಿದ್ರು, ಸಿದ್ದರಾಮಯ್ಯನ್ಗೆ ಯಾವ ರೀತಿ ನಾನು ಕೊಟ್ಟೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು, ನಾನು ಯಾವ್ದು ತಡೀಲಿಲ್ಲ. ಅವ್ರು ಹೋದ್ರು, ನೋ ಕಮೆಂಟ್ಸ್ ದೇ, ಏನು ಕಮೆಂಟ್ಸೇ ಬರಲಿಲ್ಲ. ಆ ತರ ಪರಿಸ್ಥಿತಿಗಳು ದೇವೇಗೌಡರು ಗಡಿಯಲ್ಲಿ ಬೆಳೆದಂತ ಸಿದ್ದರಾಮಯ್ಯ ಅವರು ಸಕಲ ಕಲಾವಲ್ಲಭರು ರಾಜಕೀಯದಲ್ಲಿ, ಬೇರೆ ಹೇಳ್ಬೇಡಿ, ಸಕಲ ಕಲಾವಲ್ಲಭರು ರಾಜಕೀಯ ಪಟ್ಟುಗಳನ್ನ ಹಾಕೋದ್ರಲ್ಲಿ ಅವ್ರು ಬಿಟ್ರೆ ಯಾರು ಇಲ್ಲ ಸರ್. ಇನ್ನು ಕಡೆದಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಪ್ರತಿಯೊಬ್ಬರ ವಾದ ಏನಂದ್ರೆ, ಸಿಎಂ ಏನು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನು ಕೊಟ್ಟಿದೆ, ಆದ್ರೆ ಎಲ್ಲವನ್ನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದಾರಿ ಎರೆದಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾಕೆ ಇಷ್ಟೊಂದು ಚೌಕಾಸಿ ಮಾಡ್ತಾ ಇದ್ರಿ, ಕೊಡಿ ಅವ್ರಿಗೆ ಕೊಟ್ಟ ಮಾತಂತೆ ನಡೆಸ್ಕೊಳ್ಳಿ ಅಂತ ವಾದ ಆಗ್ತಾ ಇರುವಂತ. ಭಾಸ್ಕರ್ ಅವರೇ, ನೀವು ಎಷ್ಟೇ ನೀವು ಕರೆಕ್ಟಾಗಿ ಇಷ್ಟೇ ಆಗಿದ್ರು, ನಿಯತ್ತಿದ್ರು, ದುಡ್ದಿದ್ರು, ಅದಕ್ಕೊಂದು ಅದೃಷ್ಟ ಅಂತ ಬೇಕು. ಅದೃಷ್ಟ ಅಂತ ಬೇಕು. ಅದೃಷ್ಟ ಜೊತೆಗೆ ನಿಮ್ಗೆ ಹಿಂದಿನಿಂದ ಒಂದು ಆತ್ಮಬಲವನ್ನು ಇರಬೇಕು ಮತ್ತು ಅವರ ಶಕ್ತಿನೂ ಇರಬೇಕು, ಶಾಸಕರ ಒಂದು ಒಗ್ಗಟ್ಟು ಇರಬೇಕು. ಆ ಒಗ್ಗಟ್ಟು ಯಾರ ಕಡೆ ಇದೆ ಅವರು ಮುಂದಿನ ನಿರ್ಧಾರ ಆಗ್ಬೋದು. ನಾವು ಇವಾಗ್ಲೇನೆ ಈ ಒಕ್ಕಲಿಗರ ಸಂಘದ ಒಂದು ಏನು ಫೋರ್ಸ್ ಆಗಿ ಒಂದು ಆಗಿದೆ, ಪ್ರೆಸ್ ಮೀಟ್ ಆಗಿದೆ, ಅದನ್ನೇ ನಾವು ಎಲ್ಲ ಆಗೋಯ್ತು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಂತು ಕುರ್ಚಿ ಸಿಕ್ತು ಅಂತ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಹಾಕಿರುವಂತ ಪಟ್ಟು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅನ್ನು ಕೂಡ ಸೆಳೆದಿದೆ ಮತ್ತು ಅವ್ರಿಗೂ ಕೂಡ ಗೊತ್ತಿದೆ ಯಾರ ಮಾತು ಹೇಳಿದ್ರು. ನೀವೆಲ್ಲ ಮಾತಾಡ್ಬೇಕಾಗತ್ತೆ ಇವಾಗ. ನಾವು ಯಾರ ಮಾತು ಹೇಳಿದ್ರು, ಯಾರ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, 2.5 ವರ್ಷ ಯಾರು ಅವ್ರ ಅವ್ರ ಸಂಧಾನ ಮಾಡಿದ್ ಯಾರು? ಇವಾಗ ಡೆಲ್ಲಿಗೆ ಹೋಗಿ ಖರ್ಗೆ ಅವ್ರು ಕರೆದಿದ್ದಾರೆ, ಡೆಲ್ಲಿಗೆ ಹೋಗೋದು ಅದೇ ಕ್ಲೇಮ್ ಮಾಡ್ತಾರೆ, ಸ್ವಾಮಿ ನಾನು KPCC ಅಧ್ಯಕ್ಷನಾಗಿದ್ದೀನಿ, ನಾನು ಅಧಿಕಾರ ತರಿಸಿದ್ದೀನಿ, ನನಗೆ CM ಪೋಸ್ಟ್ ಕೊಡಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಅದನ್ನೇ ಕೇಳ್ತಾರೆ, ಶಾಸಕರ ಬಲ ನಡೀಲಿ, ಯಾರ ಬಲ ಇದೆಯೋ ಅವ್ರು ಮಾಡ್ಲಿ, ಜನಬಲ ಅಂತ ತರನೇ ಶಾಸಕರ ಬಲ ಇದೆ, ಶಾಸಕರಿಂದ ತಾನೇ ಎಲ್ಲ ನಾಯಕ ಆಗೋದು, ಸಂಸದೀಯ ನಾಯಕನ ಅದೇ ಮಾಡ್ತೀನಿ ಅಂತ ಕೇಳ್ತಾರೆ. ಸೊ ಇದು ಇವತ್ತಿನ ನಾಳೆ ಮುಗಿಯುವಂತ ಪ್ರಶ್ನೆ ಅಲ್ಲ ಇದು. ನೋಡಿ, ಯಾವಾಗ ರಾಹುಲ್ ಗಾಂಧಿ ಅವರು ಮೆಸೇಜ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ತಿರ್ಗಾ ತಾಳ್ಮೆ ಅಂತ ಹೇಳಿದಾರೋ, ಖಂಡಿತವಾಗ್ಲೂ ಇದು ನಾಳೆ ನಾಡದು ಮುಗಿಯುವಂಥದ್ದಲ್ಲ, ಕ್ಲೈಮ್ಯಾಕ್ಸ್ ಅಂತ ಬರೋವಂಥ ಸಾಧ್ಯತೆ ಇಲ್ಲ. ಇನ್ನೂ ಕೂಡ ಪ್ರವಾಸನ ಮುಂದುವರಿಯುತ್ತೆ. ಆಮೇಲೆ ನೋಡ್ಬೇಕಾಗತ್ತೆ, ಈ ಶನಿವಾರ ಏನು ಒಂದು ಕರೆದಿದ್ದಾರೆ ಡೆಲ್ಲಿಗೆ ಹೋಗಿ ಒಂದು ಸಂಧಾನ, ಆ ಸಂಧಾನ ಯಾವ ರೀತಿ ನಡೆಯುತ್ತೆ, ಅದರಲ್ಲಿ ಯಾರಿಗೆ ಮೇಲುಗೈ ಆಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ. ಇಡೀ ರಾಜ್ಯದ ಜನ, ದೇಶದ ಜನ ಅಂತ ಹೇಳ್ಬೋದು ಸರ್. ಖಂಡಿತವಾಗ್ಲೂ ಕರ್ನಾಟಕದ ರಾಜಕೀಯವನ್ನು ಗಮನಿಸ್ತಾ ಇರುವಂತ ಎಷ್ಟೋ ಜನ ರಾಜಕೀಯ ಪಂಡಿತರು, ರಾಜಕೀಯ ಏನು ಪಟುಗಳು ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆಯಾ, ಕಾದ್ ನೋಡ್ಬೇಕು. ಯಾಕಂದ್ರೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರಿಗೂ ಕೂಡ CM DCM ಅವರಿಗೆ ದೆಹಲಿಗೆ ಬರೋದಕ್ಕೆ ಹೇಳಿರುವಂತದ್ದು. ಸೊ ಎಲ್ಲ ಒಂದ್ ಕಡೆ ಇದೇ ರಾಜಕೀಯ ಪಂಡಿತರು ಹೇಳುವ ಹಾಗೆ 29ಕ್ಕೆ ಒಂದು ರೀತಿ ಕ್ಲೈಮ್ಯಾಕ್ಸ್ ದಿನ ಅವತ್ತು ಅಂತ ಹೇಳಿ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ CM ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.